ಬಂದಿದ್ದೀವಿ. ನಿಜ ಹೇಳಿ, ಜಾಲಿ ಜಾಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಷ್ಟಲ್ಲೋಣ. ಅಷ್ಟೇ ಚೂರು ಹಾಕ ಬಂದಿದ್ದೀವಿ. ಏನು ಇವಾಗ ನೋಡಿಲ್ವಾ ಡ್ಯಾನ್ಸು? ಇರೋರೆಲ್ಲ ನನ್ನ ಮೈಕಲ್ ಜಾಕ್ಸನ್ ಅಂತ ಹೇಳ್ತಾರೆ. ನಿಮಗೆ ಹೇಳು, ಇದು ಮೈಕಲ್ ಜಾಕ್ಸನ್ ಅಂದ್ರೆ ಸರ್. ಹುಡುಗರ ಕರೆಕ್ಟ್ ಆಗಿ ಮುಸುಡಿ ನೋಡ್ರಿ. ಕಿತ್ತೋಗಿರೋ ಸೈಕಲ್ ಚೈನ್ ಇದ್ದಂಗೈತೆ. ಇದು ಮೈಕಲ್ ಜಾಕ್ಸನ್ ಅಂತ. ನಾನು ಕಿತ್ತೋಗಿರೋ ಚೈನು ಹೌದು ಅಲ್ವಾ? ಹೌದು ಅಲ್ವಾ? ಯಾವನ್ ನೋಡಿ ಹಳದಿ ನೈಟಿ ಉಡಿಸಿ ಯಾವ್ದಾದ್ರು ಸರ್ಕಲ್ ಹತ್ರ ನಿಂತ್ಕೊಂಡ್ರೆ ಸ್ಕೂಲ್ ಬಸ್ ಬಂದಂತ ಮಕ್ಕಳು ಆಡಿಕೊಂಡ್ಬಿಡ್ತಾವೆ. ನಾನು ಸೈಕಲ್ ಚೈನ್ ಅಂತೆ. ಸ್ಕೂಲ್ ಬಸ್ ಅಂತೀರೇನ್ರಿ? ಅಪ್ಪೋ ನೀನು ಸ್ಕೂಲ್ ಬಸ್ ಅಲ್ಲ, ಟಿಪ್ಪರ್ ಲಾರಿ. ನೋಡಿದ್ರ ಮದುವೆ ಆಗಿ ಹೊಸರಲ್ಲಿ ಬಂಗಾರಿ ಅಂತಿದ್ದ, ಈಗ ಟಿಪ್ಪರ್ ಲಾರಿ ಅಂತವ್ರೆ. ಅಷ್ಟಿದ ನನಗೆ ಯಾಕೋ ಮದುವೆ ನೋಡಿ ಸೂಪರ್ ಆಫರ್ ಸಿಗುತ್ತೆ ಅಂತ ಮದುವೆ ಆಗಿ ಅಷ್ಟೇ. ಸೂಪರ್ ಆಫರ್? ಹೌದು. ಹಣೆ ಬರ ನೋಡಿ ಹಣದ ಸೂಪರ್ ಆಫರ್ ಹಂಗಂದ್ರೇನ್ರಿ? ನೋಡಿ ಮದುವೆಯಾಗ ಹುಡುಗಿ ಚೆನ್ನಾಗಿದ್ರೆ ಸೂಪರ್, ಅವ್ರ ತಂಗಿ ಅವಳಿಗಿನ ಚೆನ್ನಾಗಿದ್ರೆ ಆಫರ್. ಬೈಯಂಗಿಲ್ಲ, ನನ್ನ ತಂಗಿ ಮೇಲೆ ಕಣ್ಣಾಗಿದ್ಯಾ? ಬೈಯಂಗಿಲ್ಲ. ನಮ್ಮ ಅಪ್ಪನ ಗೊತ್ತಾದ್ರೆ ನಿನ್ನ ನಡ ಮುರಿತಾನೆ. ಏನಂದೆ? ನಮ್ಮ ಅಪ್ಪನ ಗೊತ್ತಾದ್ರೆ ಇವ್ನ ನಡ ಮುರಿತಾನೆ ಅಂದೆ. ಅಪ್ಪ ಅಂದ ತಕ್ಷಣ ನೆನಪಾಯ್ತು, ಜಗತ್ತಿನಲ್ಲಿ ಅತಿ ದೊಡ್ಡ ಡೌನ್ ನನ್ನ ಮಕ್ಕಳು ಅಂದ್ರೆ ಹುಡುಗಿ ಅಪ್ಪ ಅಂದ್ರು. ಯಾಕೆ ಅಂತ ಕೇಳಿ, ಮದುವೆ ಆಗೋ ಟೈಮಲ್ಲಿ ಏನು ಇವ್ರಪ್ಪ ಡೌ ಮಾಡ್ದ ಅಂದ್ರೆ ಕೈ ಹಿಡ್ಕೊಂಡು ಅಡಿ ದೇವ್ರ ನನ್ ಮಗಳು ನಾವು ಸಕ್ಕರೆ ಸಾಕಿನಿ, ಗಿಳಿ ಸಕ್ಕರೆ ಸಾಕಿನಿ ಅಂದ. ನಮ್ಮಪ್ಪ ನಮ್ಮ ಗಂಡ್ಮಕ್ಳು ಹಂಜಿ ನಾಯಿ ಸಕ್ಕರೆ ಸಾಕಿರ್ತಾರೆ ಅಂದ್ರೆ ಗಿಳಿ ಸಕ್ಕರೆ ಸಾಕಿರ್ತಾರೆ. ಅದ್ರಲ್ಲಿ ಬೇರೆ ಎಂತ ಕಿತ್ತೋಗಿರೋ ಫ್ಯಾಮಿಲಿ. ಸರ್ ಹನಿಮೂನ್ಗೆ ಎಷ್ಟು ಜನ ಹೋಗ್ತಾರಣ್ಣ? ಇಬ್ರಲ್ವಾ ನಾವು 31 ಜನ ಮಿನಿ ಬಸ್ ಮಾಡ್ಕೊಂಡು ಹೋಗಿದ್ವಿ. ಅದ್ರಲ್ಲಿ ಬೇರೆ ಇವ್ರ ಅಣ್ಣ ಮಧುಚಂದ್ರ ಯಾತ್ರೆ ಅಂತ ಬ್ಯಾನರ್ ಬೇರೆ ಹಾಕ್ಸಿದ. ಮಧುಚಂದ್ರ ಯಾತ್ರೆ ಆಗ್ಲಿಲ್ಲ, ದಾವಣಗೆರೆ ತುರ್ಗಮುದ್ದೆ ಯಾತ್ರೆ ಆಯ್ತು ಅಂತ ಕಿತ್ತೋಗಿರೋ ಫ್ಯಾಮಿಲಿ ಇದೆ. ಇಂಥ ಫ್ಯಾಮಿಲಿ ನಾನು ಎಲ್ಲರೂ ನೋಡಿಲ್ಲ. ನನ್ ಫ್ಯಾಮಿಲಿ ಬಗ್ಗೆ ಮಾತಾಡ್ತೀಯ? ನಿನ್ ಫ್ಯಾಮಿಲಿ ಏನಂತಿದ್ಯಾ? ಇವ್ರಮ್ಮ ಬಾಬಾ ಡವ್ ಮಾಡಿದ್ರು. ನೀನ್ ನಮ್ಮನೆ ಸೂಸಿ ಅಲ್ಲ, ನಮ್ಮನೆ ಮಗಳು ಅಂತ ಒಂದು ನಾಟಕ ಮಾಡ್ತಾ ಇದ್ರಿ ಮದುವೆ ಆದ ವರ್ಷದಲ್ಲಿ. ಇವ್ರಮ್ಮ ಮಾಡೋ ನಾಟಕಕ್ಕೆ ಒಂದು ಹೊಸ ಡ್ರಾಮಾ ಕಂಪನಿನೇ ತೆಗಿಬೋದು. ನಮ್ಮ ಅವ್ನ ಬಗ್ಗೆ ಮಾತಾಡ್ತೀನಿ. ನಿಮ್ಮ ಅವ್ನ ಯಾವತ್ತೂ ಮಾತಾಡ್ಸಲ್ಲ ನಾನು. ನನಗೆ ಗೊತ್ತಿದೆ ನಿಮ್ಮ ಅವ್ನ ಕಡೆ ನಿಮ್ಮ ಅವ್ವ ಹೆಣ್ಮಕ್ಳು ಡವ್ ಇದ್ದಾಳೆ. ಹೆಣ್ಮಕ್ಳು ಡವ್ ಮಾಡಕ್ ಯಾರು ಮಾಡಲ್ಲ. ಹಲೋ, ನಾವ್ ಹೆಣ್ಮಕ್ಳಿಗೆ ಏನ್ ಹೇಳ್ಕೊಂಡಿದ್ರ? ನಮಗೆ ಧೈರ್ಯ ಜಾಸ್ತಿನೇ. ಯಾವ್ದು? ಹೆಣ್ಮಕ್ಳಿಗೆ ಗಂಡು ಮಕ್ಳಿಗಿಂತ ಧೈರ್ಯ ಜಾಸ್ತಿನೇ. ಜಾಸ್ತಿ ಹೆಂಗೆ ಅಂತ ಕೇಳು. ಹೆಂಗೆ? ನಿಮ್ ಮನೇಲಿ ಮಾತಾಡ್ಬಿಡು, ನೀ ಮಾತಾಡ್ ಮುಗಿಸ್. ಹೆಂಗೆ ನಿಮ್ ಗಂಡು ಮಕ್ಳ ಮನೇಲಿ ನೀವ್ ಎಷ್ಟೇ ಜನ ಇರ್ಲಿ, ಯಾರು ಇರ್ಲಿ, ಮದುವೆ ಅಂತ ನಾವು ಸಿಂಗಲ್ ಆಗಿ ಎಂಟ್ರಿ ಕೊಡ್ತೀವಿ. ಅಕ್ಕ ಬೇಜಾರಲ್ಲಿ ಹೊಡಿತಾವಳೆ. ಕೊಟ್ಬಿಡ್ರು ಆಯ್ತಲ್ಲ, ಬಿಟ್ಬಿಡ್ರೋಣ. ನೀವು ಸಿಂಗಲ್ ಆಗಿ ಎಂಟ್ರಿ ಕೊಡ್ತೀವಿ. ನಿಮ್ಮನ್ನು ಡಬಲ್ ಮಾಡಿದ್ರೆ ನಾವು
ಮದುವೆ ಆಗ್ತದೆ? ಯಾಕಾಗಲ್ಲ? ಇಡೀ ದೇಶಕ್ಕೆ ಅನ್ನ ಹಾಕ್ತಾರೆ, ಕಟ್ಕೊಂಡ್ರೆ ಹೆಂಡತಿಗೆ ಅನ್ನ ಅನ್ನ ಹಾಕೋಬೇಡ್ರಿ ರೈತ. ಈ ಮಾತು ಒಪ್ಕೋಬೇಕು, ಈ ಮಾತು ಒಪ್ಕೋಬೇಕು. ಆದ್ರೆ ಏನೇ ಹೇಳಿ ನಾವು ಹೆಣ್ಣು ಮಕ್ಕಳೇ ಬುದ್ಧಿವಂತರು. ಹೆಂಗೆ? ಪ್ರತಿ ವರ್ಷ ಎಕ್ಸಾಮ್ ಅಲ್ಲಿ ನಾವು ಹೆಣ್ಣು ಮಕ್ಕಳ ಫಸ್ಟ್. ಅಲ್ಲ, ಹೌದು, ನೀವೇ ಫಸ್ಟು. ಫಸ್ಟ್ 4 ವರ್ಷ ಬಿಟ್ಕೊಂಡು ಏನ್ ಮಾಡ್ತಿರ್ತಾರೆ ಅಂದ್ರೆ ಚಮಚಗ ಅಂಟ್ಕೊಳ್ಳಿ, ಚಮಚಗ ಅಂಟ್ಕೊಳ್ಳಿ. ಅಷ್ಟೇ ಅಲ್ವಾ? ನಾವು ಗಂಡು ಮಕ್ಕಳು ಹಾಕಲ್ರಿ MBBS ಮುಗಿಸಿರ್ತೀವಿ, ಇಂಜಿನಿಯರಿಂಗ್ ಮುಗಿಸಿರ್ತೀವಿ, ಆದ್ರೆ SSLC ಫೇಲ್ ಆಗಿರೋ ಹುಡುಗಿನ ಮದುವೆ ಆಗ್ತೀವಿ. ಈ ಹೆಣ್ಮಕ್ಳು 3ನೇ ಕ್ಲಾಸ್ 10 ಸಲ ಫೇಲ್ ಆಗಿರ್ತವೆ. ಈಗ ಡಾಕ್ಟರ್ ಬೇಕು, ಇಂಜಿನಿಯರ್ ಬೇಕು, ಗೌರ್ಮೆಂಟ್ ನೌಕರಿ ಇರ್ಬೇಕು, ಹೊಲ ಇರ್ಬೇಕು. ಆ 3 ಎಕರೆ ಕೇಳ್ತಾರ, 3 ಎಕರೆ ಇಷ್ಟೆಲ್ಲ ಡಿಪೆಂಡ್ ಇರ್ಬೋದು ಅಲ್ಲ. ನಾವಷ್ಟು ಡಿಪೆಂಡ್ ಮಾಡಲ್ಲ, ನಾವು ಸ್ವಾಭಿಮಾನಿಗಳು. ಇನ್ನೊಂದು ಗೊತ್ತಾ ನಿಮ್ಗೆ? ಈ ಮದುವೆ ಆಗೋ ಟೈಮಲ್ಲಿ ಮೆರವಣಿಗೆ ಹೋಗ್ತಿರುತ್ತಲ್ಲ, ಯಾಕೆ ಹೋಗ್ತಿರ್ತೇಳು? ಎಲ್ಲರೂ ನೋಡಿ ಆಶೀರ್ವಾದ ಮಾಡಿದೆ ಅಂತ ಅಲ್ಲ, ಮತ್ತೆ? ದೇವ್ರು ಕೊಡ್ತಾರಲ್ಲ ಲಾಸ್ಟ್ ಚಾನ್ಸ್, ಹೋಗ್ಬಿಡು ಆ ಕಡೆಯಿಂದ ಎಲ್ಲಾದ್ರೂ ಓಡೋಗು ಅಂತ. ನೀವೇನೇ ಹೇಳಿ ನಾವೇ ಹೆಣ್ಣು ಮಕ್ಕಳು ಅಡ್ಜಸ್ಟ್ ಮಾಡ್ಕೊಂಡು ಬದುಕೋ. ಅಯ್ಯೋ, ಅಡ್ಜಸ್ಟ್ಮೆಂಟ್ ಅನ್ನೋದು ಹಸೆ ಮನೆ ಮೇಲೆ ಶುರುವಾಗಿರುತ್ತೆ. ಈಗ ಬರ್ತಾಳೆ, ಆಗ ಬರ್ತಾಳೆ, ಈಗ ಬರ್ತಾಳೆ, ಆಗ ಇವ್ರು ಒಂದು ತಾಸು ಆದ್ಮೇಲೆ ಮೇಕಪ್ ಮಾಡ್ಕೊಂಡು ಟಂಕು ಟಕ್ಕರ್ ಟಕ್ಕರ್ ಟುಂಕು ಟಂಕು ಟಕ್ಕರ್ ಟಕ್ಕರ್ ಟುಂಕು ಮೇಕಪ್ ಮಾಡ್ಕೊಂಡು ಬರ್ತಾರೆ. ಮೇಕಪ್ ಮಾಡ್ಕೊಂಡೇ ಬರ್ಬೇಕಿಲ್ಲ ಅಂದ್ರೆ ಹೆಣ್ಣು ಅಂತ ಯಾವ ನಾಯಿ ಕಂಡು ಹಿಡಿತಿತ್ತು? ಅಲ್ಲ, ನಾವು ಅಷ್ಟೊಂದು ಬರೋವರೆಗೂ ನೀವೇನ್ ಹಸ ಮನೆ ಮೇಲೆ ಕೂತ್ಕೊಂಡು ಶೇಂಗಾ ಹಾಕಿರ್ತಾ ಇರ್ತೀರಾ? ಎದುರುಗಡೆ ಕೂತಿರ ಎಲ್ಲಾ ಫಿಗರ್ಗಳಿಗೂ ಲೈನ್ ಆಗ್ತಾ ಇರ್ತೀರಾ. ಅದು ನಮ್ಮ ಹುಟ್ಟು ಗುಣ. ಗಂಡು ಮಕ್ಕಳು ಲೈನ್ ನೋಡಿದ್ರಾ? ಇವ್ರನ್ನೇ ನಂಬ್ಕೊಂಡು ನಾನು ನಮ್ಮ ಅಪ್ಪ ಅಮ್ಮ ಫ್ರೆಂಡ್ಸ್ ಎಲ್ಲರನ್ನ ಬಿಟ್ಟು ಬರ್ತೀವಿ ಎಂತ ಮಾತಾಡ್ತೀರಾ? ಅದ್ರಲ್ಲೂ ನಾನ್ ಬೇರೆ ನನ್ನ ಫ್ರೆಂಡ್ಸ್ ನಿಜ ರೇಖಾ ಗೀತಾ ಎಲ್ಲರನ್ನ ಬಿಟ್ಟು ಬಂದಿದ್ದೀನಿ. ಬರ್ಬೇಕಾಯ್ತು, ಯಾರು ಕೂಡಿ ಸಂಸಾರ ಮಾಡ್ಬೋದಾಗಿತ್ತು. ಅಂದ್ರೆ ಅಕ್ಕ ನೀನ್ ಹಿಂಗಿರು, ಅಕ್ಕ ನೀನ್ ಹಿಂಗಿರು, ನಾನು ನನ್ನ ಹೆಂಡತಿ ಹಿಂಗಿರ್ತೀವಿ ಅಂತ ಹೇಳಕ್ಕೆ. ಇವ್ನು ಇಷ್ಟೊಂದು ಡವ್ ಮಾಡ್ತಾವನೆ, ನೀವೆಲ್ಲ ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ ನೋಡಿದ್ರೆ ಯಾವ್ದೋ ಎರಡನೇ ಸಾಂತಿ ಇರ್ಬೇಕು ಅನ್ಸುತ್ತೆ. ಯಾವುದು ನನಗಿರ್ಲಿ ಬಿಡ್ಲಿ, ಇಲ್ಲ ಇಂದೋರ ಮಾಡ್ತೀನಿ. ಏನು? ಯಾವ್ದೋ ಒಂದು ಕಾಲದಲ್ಲಿ ಇತ್ತು ಬಿಡು, ಯಾವ ಕಾಲದಲ್ಲಿತ್ತು? ಯಾವ್ದೋ ಒಂದು ಹಳೆ ಕಾಲದಲ್ಲಿ ಇತ್ತು ಬಿಡು. ಹಳೆ ಕಾಲದ ಬಿಡ್ಬಾರ್ದು ಹೇಳಿ. ನೀನ್ ಕೋಪ ಮಾಡ್ಕೋಬಾರ್ದು, ನಾನ್ ಕೋಪ ಮಾಡ್ಕೊಳ್ಳೋಣ. ಅಳಬಾರ್ದು, ನಾನ್ ಅಳಲ್ಲ ಹೇಳ್ರಿ. ನೀನು ಹೊಡಿಬಾರ್ದು. ಹೊಡೆಯಲ್ಲ, ಹೇಳಲ್ಲ. ಅವಳು ಅವಳು ಅವಳ್ತಾನೆ. ಅವಳು ಅವಳು ಅವಳೆ ಅಲ್ಲ ಅವಳು ಅವಳೆ ಇವಳೆ ಅವಳು ಯಾರು? ಅವಳು 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 ಅಂತಿರಲ್ಲ, ಯಾರು ಅವಳು? ಅವಳು ಮಾ ಮನೆಯಲ್ಲಿ ಯಾರು ಅವಳು? ಮಾ 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 ಯಾರು ಅವಳು? ಮಾನಸ. ಅಂದ್ರೆ ಗಂಡ ಹೆಂಡತಿ ಜಗಳ ಉಂಡು ಮಲದ ತನಕ ಅಂತಾರೆ ಅಲ್ವಾ? ಗಂಡ ಹೆಂಡತಿ ಎಷ್ಟೇ ಜಗಳ ಮಾಡಿದ್ರು 1 ದಿನ ಇರ್ಬೇಕು ಅಷ್ಟೇ, 2ನೇ ದಿನಕ್ಕೆ ತಗೊಂಡೋಗ್ಬಾರ್ದು. ಅಷ್ಟಿಂದ ದೊಡ್ಡವ್ರು ಹೇಳ್ತಾರ, ಏನಂತ? ಸರಸವೇ ಜನನ, ಹಾ. ವಿರಸವೇ ಮರಣ, ಹಾ. ಸಮರಸವೇ ಜೀವನ ಅಂತ. ಇಷ್ಟು ಒಳ್ಳೆ ಪ್ರೋಗ್ರಾಮ್ ಕರ್ಕೊಂಡ್ ಬಂದಿದ್ದೀರಾ ಹಾ. ಅಲ್ವಾ? ಹೌದು. ಗಂಡ ಹೆಂಡತಿ ಯಾರಾದ್ರೂ ಜಗಳ ಮಾಡ್ತಾರ ಜಗಳ ಮಾಡ್ಬಾರ್ದು. ಪ್ರೋಗ್ರಾಮ್ ಎಲ್ಲ ನೋಡಿ ಖುಷಿಯಾಗಿ ಹೋಗ್ಬೇಕು. ಅಲ್ವಾ? ರೀ ನಾಯಿ ನಿಮ್ಗೆ ಒಂಚೂರು ಅಂತಾನೆ ಇಲ್ಲ ರೀ. ಹಾ. ಆ ಅಕ್ಕನೇ ಹೇಳ್ಕೊಟ್ಟಿದ್ದು. ಏನಂತ? ಗಂಡನ ಒಂಚೂರು ಹಗ್ಗ ತೆಗ್ಸ್ಕೊಬೇಕಾದ್ರೆ ಈ ಕ್ರಾಸ್ ಮೋಷನ್ ಮಾಡ್ಬೇಕು. ಹೌದಾ? ಏನೇನು ಹೇಳ್ತಾರೆ ಕೇಳಿ ನೋಡಪ್ಪ ಹಿಂಗೆಲ್ಲ ಹೇಳ್ಕೊಟ್ಬಿಡ. ಅಲ್ವಾ? ಹೊಡಿರಿ ಚಾವ್ಗೆ ಮಚ್ಗೆ. ಖುಷಿ ಆಯ್ತಾ ಎಲ್ರಿಗೂ? ಜಾಲಿ ಜಾಲಿ. ಸೌಂಡ್ ಕಮ್ಮಿ ಆಯ್ತು ಯಾಕೋ. ಜಾಲಿ ಜಾಲಿ. ಥ್ಯಾಂಕ್ ಯು ಸೊ ಮಚ್. Thank you so much.